ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಲ್ಫ್ನಲ್ಲಿ ಇರಾನ್ ಮತ್ತೆ ಭಾರತೀಯರಿದ್ದ ಹಡಗಿನ ಮೇಲೆ ದಾಳಿ ಮಾಡಿ ಒಬ್ಬರನ್ನ ಹತ್ಯೆ ಮಾಡಿದೆ. ಮತ್ತೊಂದು ಕಡೆ ಸೌದಿ ಮೇಲೆ ಯೆಮೆನ್ನ ಹುತಿಗಳು ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಆತ ಅಮೆರಿಕ ಹರ್ಮುಜ್ನಲ್ಲಿ ಮತ್ತೆ ದಿಗ್ಬಂಧನ ಹಾಕಿದೆ. ಈತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಭಾರತಕ್ಕೆ ಭದ್ರತಾ ಮಂಡಳಿಯ ಮೆಂಬರ್ಶಿಪ್ಗೋಸ್ಕರ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಅಮೆರಿಕ ನಡುವೆ ಆಗಿರೋ ಹೊಡೆದಾಟದ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮೊದಲು ಮಾಹಿತಿ ಕೊಡಲೇಬೇಕು. ನಿರಂತರ 1 ವಾರದಿಂದ ತೀವ್ರ ಸಂಘರ್ಷ ಮಾಡ್ತಿರೋ ಅಮೆರಿಕ ಮತ್ತು ಇರಾನ್ ಮತ್ತೆ ಹೊಡೆದಾಡ್ಕೊಂಡಿದ್ದಾರೆ. ಖಾಮಿನೇಯಿಗೆ ಸೆಂಡ್ ಆಫ್ ಕೊಡ್ತಿದ್ದ ಹಾಗೇನೆ ಕೊಡೋಕ್ಕಿಂತ ಮುಂಚೆನೇ ಶುರುವಾಗಿತ್ತು ಇವ್ರದ್ದು. ವಿಪರೀತ ಆಗಿದೆ. ಸೋಮವಾರ ರಾತ್ರಿ ಅಮೆರಿಕ ಇರಾನ್ ಮೇಲೆ ಸರಣಿ ದಾಳಿ ಮಾಡಿದೆ. ಬರೋಬ್ಬರಿ 5 ಗಂಟೆಗಳ ಕಾಲ ನಡೆದ ದಾಳಿಯಲ್ಲಿ ಇರಾನ್ನ ಹಲವು ಪ್ರಮುಖ ಸೇನಾ ನೆಲೆಗಳನ್ನ ಅಮೆರಿಕ ಟಾರ್ಗೆಟ್ ಮಾಡಿಕೊಂಡಿತ್ತು. ಅದರಲ್ಲೂ ಬುಷೆರ್, ಚಬಹರ್, ಜಾಸ್ಕ್, ಕೊನಾರಕ್, ಅಬು ಮೂಸಾ ಮತ್ತು ಬಂದರ್ ಅಬ್ಬಾಸ್ ನಗರಗಳ ಮೇಲೆ ಅಮೆರಿಕ ಬಾಂಬಿಂಗ್ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ನ ಕರಾವಳಿ ರಕ್ಷಣಾ ವ್ಯವಸ್ಥೆ, ಮಿಸೈಲ್ ಮತ್ತು ಡ್ರೋನ್ ನೆಲೆಗಳು ನಾಶ ಆಗಿವೆ. ಅಲ್ಲದೆ ಸಿ ಡ್ರೋನ್ಗಳನ್ನು ಬಳಸಿ ಬಂದರ್ ಅಬ್ಬಾಸ್ನಲ್ಲಿದ್ದ ಇರಾನ್ ಹಡಗುಗಳನ್ನು ಅಮೆರಿಕ ಪುಡಿಗಟ್ಟಿದೆ. ಹಾಗೆ ಇರಾನ್ನ ಸಬ್ಮರೀನ್ ಮತ್ತು ಹಡಗು ನಿರ್ವಹಣಾ ಘಟಕ ಕೂಡ ನಾಶವಾಗಿದೆ. ಇರಾನ್ನ ಬುಷೆಹರ್, ಖೇಶಮ್ ಮತ್ತು ಖಿಶ್ ಹಾಗೂ ಅಬು ಮೂಸಾ ದ್ವೀಪಗಳಲ್ಲೂ ಕೂಡ ಸರಣಿ ಸ್ಫೋಟಗಳಾಗಿವೆ. ಈತ ಅಮೆರಿಕದ ದಾಳಿಗೆ ಇರಾನ್ ಕೂಡ ಪ್ರತಿಕಾರ ತೀರಿಸಿಕೊಂಡಿದೆ. ಅಮೆರಿಕದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಜೋರ್ಡನ್, ಬಹ್ರೇನ್, ಕುವೈತ್ ಮತ್ತು ಒಮಾನ್ನಲ್ಲಿರೋ ಅಮೆರಿಕನ್ ನೆಲೆಗಳನ್ನು ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಬಹ್ರೇನ್ನಲ್ಲಿರೋ ಅಮೆರಿಕದ 5ನೇ 5th ಫ್ಲೀಟ್ ಮೇಲೆ ನೇವಿದು ಅದರ ಮೇಲೆ ದಾಳಿ ಮಾಡಿ ಇಂಧನ ಗೋಡೌನ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇರಾನ್ ಕ್ಲೇಮ್ ಮಾಡಿದೆ. ಅಲ್ಲಿನ ಪೇಟ್ರಿಯಟ್ ರೆಡಾರ್, ಏರ್ ಕಂಟ್ರೋಲ್ ರೆಡಾರ್ ಮತ್ತು ಸಿ ರ್ಯಾಮ್ ವಾರ್ನಿಂಗ್ ಸಿಸ್ಟಮ್, ಅಮೆರಿಕದ ಸಿ ಡ್ರೋನ್ ಕಂಟ್ರೋಲ್ ರೂಮ್ಗಳನ್ನು ಕೂಡ ಹೊಡೆದಿದ್ದೀವಿ ಅಂತ ಇರಾನ್ ಹೇಳಿದೆ. ಇನ್ನು ಜೋರ್ಡನ್ ಮೇಲೂ ಕೂಡ ಇರಾನ್ ಮಿಸೈಲ್ ನುಗ್ಸಿದೆ. ಕುವೈತ್ ಮತ್ತು ಒಮಾನ್ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲದೆ ಹಾರ್ಮುಜ್ನಲ್ಲಿ ಸಂಚರಿಸ್ತಾ ಇದ್ದ UAE ಮೂಲದ 2 ತೈಲ ಹಡಗುಗಳ ಮೇಲೂ ಕೂಡ ಇರಾನ್ ಮಿಸೈಲ್ ಹಾಕಿದೆ. ಪರಿಣಾಮ ಓರ್ವ ಭಾರತೀಯ ನಾವಿಕ ಪ್ರಾಣ ಕಳ್ಕೊಂಡಿದ್ದಾರೆ. ಇವರು ಮೊಂಬಾಸಾ ಅನ್ನೋ ಹಡಗಿನಲ್ಲಿದ್ದರು. ಇನ್ನು 6 ಭಾರತೀಯರಿಗೆ ಗಾಯವಾಗಿದ್ದು, ಇವರಲ್ಲಿ 4ರ ಸ್ಥಿತಿ ಸೀರಿಯಸ್ ಆಗಿದೆ. ಈ ದಾಳಿಗೆ UAE ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ನ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ, ನಮ್ಮ ದೇಶ ಮತ್ತು ಜನರ ರಕ್ಷಣೆಗಾಗಿ ನಾವು ತಕ್ಕ ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅಂತ UAE ಹೇಳಿದೆ. ಸೊ ಈಗ UAE ಕೂಡ ಇರಾನ್ ಒಳಗಡೆ ರಹಸ್ಯ ಕಾರ್ಯಾಚರಣೆಗಳನ್ನು, ಕವರ್ಟ್ ಆಪರೇಷನ್ಸನ್ನು ಮಾಡೋ ಚಾನ್ಸಸ್ ಇದೆ. ಹಾಗೆ ನೋಡಿದ್ರೆ ಈ ಮುಂಚೆನೂ ಇಸ್ರೇಲ್ ಜೊತೆ ಸೇರಿಕೊಂಡು UAE ಇರಾನ್ಗೆ ಹೊಡೆದಿತ್ತು. ಸದ್ಯಕ್ಕಂತೂ ಇಸ್ರೇಲ್ ಯುದ್ಧಕ್ಕೆ ಬಂದಿಲ್ಲ. ಅವರು ಲೆಬನಾನ್, ಗಾಜಾ ಮೇಲೆ ದಾಳಿ ಮಾಡ್ತಾ ಇರಾನ್ ನಮ್ಮನ್ನು ಯುದ್ಧ ಕರೀಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಇರಾನ್ ಪ್ರಚೋದನೆಗೆ ಒಳಗಾಗಿಲ್ಲ. ಇಸ್ರೇಲ್ ಡೈರೆಕ್ಟಾಗಿ ಇದುವರೆಗೂ ಹೊಡೆದಿಲ್ಲ ಅವರು. ಆದರೆ ಈಗ UAE ಮೇಲೆ ಇರಾನ್ ಪದೇ ಪದೇ ದಾಳಿ ಮಾಡ್ತಿರೋದು ಪರೋಕ್ಷವಾಗಾದರೂ ಕೂಡ ಯುದ್ಧಕ್ಕೆ ಬರಬೇಕಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇನ್ನು ಈ ತೈಲ ಹಡಗುಗಳ ಮೇಲಿನ ಈ ದಾಳಿಯನ್ನು ಇರಾಕ್ನ IRGC ಸಮರ್ಥಿಸಿಕೊಂಡಿದೆ. UAE ಹಡಗುಗಳಿಗೆ ನಾವು ಎಷ್ಟೇ ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಕೇಳಲಿಲ್ಲ. ಹಡಗುಗಳ ನ್ಯಾವಿಗೇಷನ್ ಸಿಸ್ಟಮ್ ಆಫ್ ಮಾಡಿ ನಾವು ಹಾಕಿದ್ದ ಮೈನ್ಗಳಿದ್ದ ದಾರಿಯಲ್ಲೇ ಬರ್ತಾ ಇದ್ರು. ಹಾಗಾಗಿ ನಾವು ಹಡಗುಗಳ ಮೇಲೆ ದಾಳಿ ಮಾಡಬೇಕಾಯಿತು ಅಂತ ಇರಾನ್ ಹೇಳಿದೆ. ಅಲ್ಲದೆ ಅಮೆರಿಕ ಬೇಕು ಅಂತಲೇ ಹಡಗುಗಳನ್ನು ಈ ಅಕ್ರಮ ಮಾರ್ಗದಲ್ಲಿ, ಇರಾನ್ ಪ್ರಕಾರ ಅಕ್ರಮ ಮಾರ್ಗ, ಅಲ್ಲಿ ಕಳಿಸ್ತಾ ಇದೆ. ಶತ್ರುಗಳ ಜೊತೆ ಸೇರಿ ಈ ರೀತಿ ಮಾಡಿದ್ರೆ ಜಾಗತಿಕ ಇಂಧನ ಬಿಕ್ಕಟ್ಟು ಶುರುವಾಗುತ್ತೆ, ನಾವು ಜವಾಬ್ದಾರಿ ಅಲ್ಲ, ಮೇಲೆ ಹುಷಾರ್ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಭಾರತೀಯನ ಹತ್ಯೆಯನ್ನು ಭಾರತ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ. ಇರಾನ್ನ ಹಿರಿಯ ರಾಯಭಾರಿ ಮೊಹಮ್ಮದ್ ಜಾವೇದ್ ಹೊಸೈನಿರನ್ನ ಕರೆಸಿ ಭಾರತ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಇರಾನ್ ರಾಯಭಾರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಭಾರತ ಇರಾನ್ ರಾಯಭಾರಿಯನ್ನ ಮಾಧ್ಯಮಗಳ ಮುಂದೆನೇ ತರಾಟೆಗೆ ತಗೊಂಡಿದೆ. ರಾಯಭಾರಿಯ ವಿಚಾರಣೆಯನ್ನ TV ಚಾನೆಲ್ಗಳ ಸಿಬ್ಬಂದಿ ಕವರೇಜ್ ಮಾಡಿದ್ದಾರೆ. ಈ ಮೂಲಕ ಇರಾನ್ಗೆ ರಾಜತಾಂತ್ರಿಕವಾಗಿ ಭಾರತ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದೆ. ರಾಜತಾಂತ್ರಿಕವಾಗಿ ಏನು ಸಂಘರ್ಷ ತೀವ್ರಗೊಳ್ತಿದ್ದ ಹಾಗೆ ಅಮೆರಿಕ ಇರಾನ್ ವಿರುದ್ಧ ಮತ್ತೆ ನೌಕಾ ದಿಗ್ಬಂಧನ ಶುರು ಮಾಡ್ತಾ ಇದೆ. ಜುಲೈ 14ರ ಸಂಜೆ 4 ಗಂಟೆಯಿಂದಲೇ ಈ ಹೊಸ ರೂಲ್ಸ್ ಜಾರಿಗೆ ಬರುತ್ತೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅನೌನ್ಸ್ ಮಾಡಿದೆ. ಇದರಿಂದ ಇರಾನ್ ಬಂದರುಗಳಿಗೆ ಹೋಗೋ ಮತ್ತು ಬರುವ ಎಲ್ಲ ಹಡಗುಗಳನ್ನು ಅಮೆರಿಕ ತಡೆಯುತ್ತೆ, ಹೋಗಕ್ಕೆ ಬಿಡಲ್ಲ. ಹಾಗೆ ಇರಾನ್ನ ಕರಾವಳಿ ಪ್ರದೇಶಗಳ ಕಡೆಗೆ ಹೋಗೋ ಹಡಗುಗಳನ್ನು ಕೂಡ ಅಮೆರಿಕ ಬ್ಲಾಕ್ ಮಾಡುತ್ತೆ. ಆದರೆ ನಮ್ಮ ಬ್ಲಾಕೆಡ್ ಉಲ್ಲಂಘನೆ ಮಾಡದ ಬೇರೆ ಹಡಗುಗಳ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅಂಥ ಹಡಗುಗಳಿಗೆ ಬೇರೆ ಕಂಟ್ರೀಸ್ದೆಲ್ಲ ನಾವೇ ಭದ್ರತೆ ಕೊಟ್ಟು ಕಳಿಸ್ತೀವಿ ಅಂತ ಅಮೆರಿಕ ಹೇಳಿದೆ. ಈ ಹಿಂದೆನೂ ಅಮೆರಿಕ ಇರಾನ್ ವಿರುದ್ಧ ಇದೇ ರೀತಿ ನೌಕಾ ದಿಗ್ಬಂಧನ ಹೇರಿತ್ತು. ಏಪ್ರಿಲ್ 13ರಿಂದ ಜೂನ್ 18ರವರೆಗೆ ದಿಗ್ಬಂಧನ ಜಾರಿಯಲ್ಲಿತ್ತು. ಬ್ಲಾಕೆಡ್ ಮೀರಿದ್ದಾರೆ ಅಂತ ಅಮೆರಿಕ 9 ಹಡಗುಗಳ ಮೇಲೆ ದಾಳಿನೂ ಮಾಡಿತ್ತು. ಈಗ ಮತ್ತೆ ಬ್ಲಾಕೆಡ್ ಹೇರಿದ್ದಾರೆ ಟ್ರಂಪ್.
ಇನ್ನು ಈ ಬ್ಲಾಕೆಡ್ ಅನೌನ್ಸ್ಮೆಂಟ್ ಬೆನ್ನಲ್ಲೇ ಹಡಗಿನ ನಾವಿಕರಿಗೆ ಅಮೆರಿಕ ಸೇನೆ ಎಚ್ಚರಿಕೆ ಕೊಟ್ಟಿದೆ. ಒಮಾನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿ ಬಳಿ ಬರುವಾಗ ಎಚ್ಚರದಿಂದ ಇರಿ, ಇಲ್ಲಿ ಬರುವಾಗ ರೇಡಿಯೋ ಚಾನೆಲ್ 16 ಮೂಲಕ ಸಂಪರ್ಕದಲ್ಲಿ ಇರಿ ಅಂತ ಹೇಳಿದೆ. ಇನ್ನು ಸ್ನೇಹಿತರೆ, ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರಾತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿಯ ಕೇವ್ಸ್, ಇಲ್ಲೆಲ್ಲ ಅದ್ಭುತ ಪ್ರವಾಸವನ್ನು ಆಯೋಜನೆ ಮಾಡಿದ್ದಾರೆ ಸೆವೆನ್ ಸ್ಯಾಂಡ್ಸ್ನವರು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು, ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ ಗ್ರೂಪ್ನಲ್ಲಿ. ಇನ್ನು ನಿರೀಕ್ಷೆಯಂತೆ ಯೆಮೆನ್ನ ಹೂತಿಗಳು ಹೊಸ ವಾರ್ ಫ್ರಂಟ್ ಓಪನ್ ಮಾಡಿದ್ದಾರೆ. ಸೌದಿ ಅರೇಬಿಯಾದ ಅಬಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿದ್ದಾರೆ. ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಮಾಡಲಾಗಿದೆ. ನಮ್ಮ ಈ ದಾಳಿ ಸಂಪೂರ್ಣ ಸಕ್ಸಸ್ ಕಂಡಿದೆ ಅಂತ ಹೂತಿಗಳು ಹೇಳ್ಕೊಂಡಿದ್ದಾರೆ. ಆದರೆ ಈ ಮಿಸೈಲ್ಗಳನ್ನು ಸೌದಿ ಅರೇಬಿಯಾ ಯಶಸ್ವಿಯಾಗಿ ತಡೆದಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಈ ದಾಳಿ ಮುಂದುವರಿಯುತ್ತೆ, ಯಾವುದೇ ಏರ್ಲೈನ್ಗಳು ಸೌದಿ ವಾಯು ಪ್ರದೇಶವನ್ನು ಯೂಸ್ ಮಾಡಂಗಿಲ್ಲ ಅಂತ ಹೂತಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ 2022ರಿಂದ ಇದ್ದ ಕದನ ವಿರಾಮ ಮುರಿದು ಹೋಗಿದೆ ಅಂತ ಹೂತಿ ನಾಯಕರು ಹೇಳಿದ್ದಾರೆ. ಅಂದಹಾಗೆ ಇದಕ್ಕೂ ಮುನ್ನ ಯೆಮೆನ್ ರಾಜಧಾನಿ ಸನಾ ಏರ್ಪೋರ್ಟ್ ಮೇಲೆ ದಾಳಿಯಾಗಿತ್ತು. ಇದನ್ನು ಸೌದಿನೇ ಮಾಡಿದ್ದು ಅಂತ ಹುತಿಗಳು ಹೇಳಿದರು. ಇತ್ತ ಸೌದಿ ಮೇಲಿನ ಹುತಿ ದಾಳಿಯನ್ನು ಪಾಕಿಸ್ತಾನ ತೀವ್ರವಾಗಿ ಖಂಡಿಸಿದೆ. ನಾವು ಸೌದಿ ಅರೇಬಿಯಾದ ಭದ್ರತೆ ಮತ್ತು ಸಾರ್ವಭೌಮತೆಯ ಪರವಾಗಿ ನಿಲ್ತೀವಿ ಅಂತ ಹೇಳಿದೆ. ಇನ್ನೊಂದು ಕಡೆ ಯೆಮೆನ್ನ ಹುತಿಗಳ ಮೇಲೆ ದಾಳಿ ಮಾಡೋಕೆ ಸೌದಿಗೆ ಅಮೆರಿಕ ಬೆಂಬಲ ಕೊಟ್ಟಿರೋ ಮಾಹಿತಿನೂ ಸಿಕ್ಕಿದೆ. ಈ ದಾಳಿಗೂ ಮುನ್ನವೇ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮಾಹಿತಿ ಕೊಟ್ಟಿದ್ರು. ಯೆಮೆನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕದ ಬೆಂಬಲವನ್ನ ಕೇಳಿದ್ರು. ಸೌದಿ ರಾಜನ ಈ ಮನವಿಗೆ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅಂತ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇನ್ನು ಇರಾನ್ ವಿರುದ್ಧ ಅಮೆರಿಕ ಮತ್ತೆ ಯುದ್ಧ ಶುರು ಮಾಡಿದೆ ಅಂತ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಾಂಗ್ರೆಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜುಲೈ 7ರಿಂದಲೇ ಇರಾನ್ ವಿರುದ್ಧ ಮತ್ತೆ ಕಾರ್ಯಾಚರಣೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ಅಮೆರಿಕ ಸೇನೆಗೆ ಮುಂದಿನ 60 ದಿನಗಳ ಕಾಲ ಯುದ್ಧ ಮಾಡೋಕೆ ಪವರ್ ಸಿಕ್ಕಿದೆ. ಇನ್ನು ಇರಾನ್ ವಿರುದ್ಧದ ಯುದ್ಧದ ಖರ್ಚನ್ನು ಟ್ರಂಪ್ ಗಲ್ಫ್ ರಾಷ್ಟ್ರಗಳಿಂದ ವಸೂಲಿ ಮಾಡೋ ರೀತಿ ಕಾಣಿಸ್ತಾ ಇದ್ದಾರೆ. ಗಲ್ಫ್ ರಾಷ್ಟ್ರಗಳ ರಕ್ಷಣೆ ಮಾಡ್ತಿರೋದಕ್ಕೆ ಆ ರಾಷ್ಟ್ರಗಳು ನಮಗೆ ಬಿಲ್ ಪೇಮೆಂಟ್ ಮಾಡಬೇಕು ಅಂತ ಟ್ರಂಪ್ ಕೇಳಿದ್ದಾರೆ. ನಾವು ಪ್ರಪಂಚದ ಅತಿ ಶ್ರೀಮಂತ ಭಾಗವನ್ನು ಕಾಪಾಡ್ತಿಲ್ವಾ, ಸೆಕ್ಯೂರಿಟಿ ಕೊಡ್ತಿಲ್ವಾ, ಖರ್ಚಿಲ್ವಾ, ಅದಕ್ಕೆ ಮಿಸೈಲು ಸೇನೆದೆಲ್ಲ ಅವರು ದುಡ್ಡು ಕೊಡಲಿ ನಮಗೆ ಬಿಲ್ಲು ಅಂತ ಹೇಳಿದ್ದಾರೆ. ಸೌದಿ ಅರೇಬಿಯಾ, UAE, ಇಸ್ರೇಲ್, ಖತರ್, ಬಹರೇನ್ ಮತ್ತು ಕುವೈತನ್ನು ನಾವೇ ಕಾಪಾಡ್ತಿರೋದು ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇರಾನ್ಗೆ ಇವತ್ತು ರಾತ್ರಿ ದೊಡ್ಡದಾಗಿ ಪೆಟ್ಟು ಕೊಡ್ತೀವಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಆದರೆ ಈ ಯುದ್ಧ ಬಹಳ ದಿನ ನಡೆಯಲ್ಲ, ಬೇಗ ಮುಗಿಯುತ್ತೆ. ಇರಾನ್ನವರು ಇನ್ನು ಸ್ವಲ್ಪ ದಿನ ಹೋರಾಟ ಮಾಡ್ತಾರೆ ಅಷ್ಟೇ, ಆಮೇಲೆ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೂ ಕೂಡ ದಾಳಿ ಮಾಡೋದಾಗಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನಲ್ಲಿರೋ ಪಿಕಾಕ್ಸ್ ಮೌಂಟೇನ್ ಮೇಲೆ ಅಮೆರಿಕ ಶೀಘ್ರದಲ್ಲಿ ದಾಳಿ ಮಾಡುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಸ್ಪೇಸ್ ಫೋರ್ಸ್ ಮೂಲಕ ಅದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಸದ್ಯಕ್ಕಲ್ಲಿ ಯಾವುದೇ ಚಟುವಟಿಕೆ ನಡೀತಾ ಇಲ್ಲ. ಇರಾನ್ನ ನ್ಯೂಕ್ಲಿಯರ್ ಸಿಚುವೇಶನ್ ಚೆನ್ನಾಗಿಲ್ಲ. ಇರಾನಲ್ಲಿ ಯಾವಾಗ ಕೆಲಸ ಶುರು ಮಾಡಿದ್ರೂ ಕೂಡ ನಾವು ಹೋಗಿ ಇಮಿಡಿಯೇಟ್ಲಿ ಧ್ವಂಸ ಮಾಡ್ತೀವಿ, ಶೀಘ್ರದಲ್ಲಿ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಿದ್ರೆ ಈ ಪಿಕಾಕ್ಸ್ ಏನಿದು, ಈ ಪಿಕಾಕ್ಸ್ ಮೌಂಟೇನ್ ಇರಾನ್ನ ನತಾನ್ಸ್ ಯುರೇನಿಯಂ ಫೆಸಿಲಿಟಿ ಹತ್ತಿರ ಇದೆ. ಭೂಮಿಯ ಆಳದಲ್ಲಿ 2 ದೊಡ್ಡ ಸುರಂಗಗಳನ್ನು ಕೊರೆದಿರೋ ಭದ್ರಕೋಟೆ ಅಂತ ಜಾಗ ಇದು. ಅಮೆರಿಕದ ಪವರ್ಫುಲ್ ಬಂಕರ್ ಬಸ್ಟರ್ ಬಾಂಬ್ಗಳಿಗೂ ಈ ಸುರಂಗಗಳನ್ನು ಒಳಗೆ ಹೋಗಿ ನಾಶ ಮಾಡೋಕೆ ಆಗಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ. ಹೀಗಾಗಿ ಅಮೆರಿಕ ಸ್ಪೇಸ್ ಮೂಲಕ ಆ ಜಾಗದ ಮೇಲೆ ಕಣ್ಣಿಟ್ಟು ನೋಡ್ತಾ ಇದೆ. ಆಕ್ಟಿವಿಟಿ ಮಾಡಂಗಿಲ್ಲ, ಅಲ್ಲಿಗೆ ಹೋಗಂಗಿಲ್ಲ. ನೀವು ಅಲ್ಲಿಗೆ ಹೋದರೆ ನಿಮ್ಮ ಜಾಗ ಅದು ಇರಾನ್ ಅವ್ರದ್ದು, ಅವರಲ್ಲಿ ಹೋಗಿ ಏನೇ ಆಕ್ಟಿವಿಟಿ ಮಾಡಿದ್ರು ಬಂದು ನಾವು ಹೊಡಿತೀವಿ ಅಂತ ಅಮೆರಿಕ ಪ್ರೆಷರ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದೆ ಇರಾನ್ ಮೇಲೆ. ಇನ್ನು ಹಾರ್ಮುಜ್ ಜಲಸಂಧಿಯನ್ನು ನಾವೇ ನೋಡ್ಕೋತೀವಿ. ಈ ಜಲಸಂಧಿ ಮೂಲಕ ಹೋಗುವ ಸರಕುಗಳ ಮೇಲೆ 20% ಶುಲ್ಕ ಹಾಕ್ತೀವಿ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ವಿಶ್ವಸಂಸ್ಥೆಯ ಶಿಪ್ಪಿಂಗ್ ಏಜೆನ್ಸಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ವಿರೋಧ ವ್ಯಕ್ತಪಡಿಸಿದೆ. ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಸಂಚರಿಸೋ ಯಾವುದೇ ಹಡಗುಗಳಿಂದ ಯಾವುದೇ ಶುಲ್ಕ ವಸೂಲಿ ಮಾಡಬಾರದು, ಇದೆಲ್ಲ ತಪ್ಪು ಅಂತ ಹೇಳಿದೆ. ನಾವು ಈ ಬಗ್ಗೆ ಟ್ರಂಪ್ ಸರ್ಕಾರದಿಂದ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದರಿಂದ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ IMO ಹೇಳಿದೆ. ಈ ನಡುವೆ ಇರಾನ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಅಹಮದಿನೆಜಾದ್ರನ್ನ ಗೃಹ ಬಂಧನದಲ್ಲಿಟ್ಟಿರೋ ಮಾಹಿತಿ ಬಂದಿದೆ. ಇಸ್ರೇಲ್ಗೆ ಸಹಕಾರ ಕೊಟ್ಟ ಆರೋಪವನ್ನು ಹೊರಿಸಿ ಹೌಸ್ ಅರೆಸ್ಟ್ ಮಾಡಲಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇಸ್ರೇಲ್ ಇರಾನ್ ಸರ್ಕಾರವನ್ನು ಉರುಳಿಸಿ ಅಹಮದಿನೆಜಾದ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋಕೆ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪಗಳೆಲ್ಲ ಬಂದಿದ್ವು. ನಾವು ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಅದರ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ರಿಪೋರ್ಟ್ನಲ್ಲಿ. ಇಸ್ರೇಲ್ ಗುಪ್ತಚರ ಇಲಾಖೆಯವರು ಅಹಮದಿನೆಜಾದ್ರ ಜೊತೆಗೆ ಇರಾನ್ ಹೊರಗಡೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು ಅಂತ ನ್ಯೂಯಾರ್ಕ್ ಟೈಮ್ಸ್ ಕ್ಲೇಮ್ ಮಾಡಿದೆ. 2024ರಲ್ಲಿ ಹಂಗೇರಿ ಯೂನಿವರ್ಸಿಟಿ ಹವಾಮಾನ ಬದಲಾವಣೆ ಸಮ್ಮಿಟ್ಗೆ ಅಂತ ಇವ್ರನ್ನ ಕರೆಸಲಾಗಿತ್ತು. ಆದರೆ ಈ ಸಮ್ಮಿಟ್ ಕೇವಲ ನೆಪ ಮಾತ್ರ ಆಗಿತ್ತು. ಇದರ ಹಿಂದೆ ಇಸ್ರೇಲ್ ಜೊತೆಗಿನ ಸೀಕ್ರೆಟ್ ಸ್ಟ್ರಾಟಜಿ ಅಡಗಿತ್ತು. ಇಸ್ರೇಲ್ನ ಮೊಸಾದ್ ಚೀಫ್ ಡೇವಿಡ್ ಬಾರ್ನಿಯಾ ಖುದ್ದಾಗಿ ಬುಡಾಪೆಸ್ಟ್ಗೆ ಹೋಗಿ ಇವ್ರನ್ನ ಮೀಟ್ ಆಗಿದ್ರು ಅಂತ ನ್ಯೂಯಾರ್ಕ್ ಟೈಮ್ಸ್
ರಿಪೋರ್ಟ್ ಮಾಡಿದೆ. ಅಲ್ಲದೆ ಕಳೆದ ಫೆಬ್ರವರಿಯಲ್ಲೂ ಕೂಡ ಇವರ ಮನೆ ಮುಂದೆ ಫೇಕ್ ದಾಳಿ ಮಾಡಿಸಿ ಇವ್ರನ್ನ ಇಸ್ರೇಲ್ ರಹಸ್ಯ ಜಾಗಕ್ಕೆ ಕರ್ಕೊಂಡು ಹೋಗಿತ್ತು. ಆದರೆ ಅಹಮದಿನೇಜಾದ್ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿದ್ರು. ಈಗ ಅದೆಲ್ಲ ಇರಾನ್ಗೆ ಗೊತ್ತಾಗಿ ಹೌಸ್ ಅರೆಸ್ಟ್ ನಲ್ಲಿ ಇಡಲಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಗಲ್ಫ್ ಉದ್ವಿಗ್ನತೆಯಿಂದ ತೈಲ ಬೆಲೆ ರಾಕೆಟ್ ವೇಗದಲ್ಲಿ ಮೇಲೇರ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $84 ದಾಟಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೆಂಬರ್ಶಿಪ್ಗಾಗಿ ಖಾಯಮಲ್ಲ 2 ವರ್ಷದ ಅವಧಿಯ ಮೆಂಬರ್ಶಿಪ್ಗೆ ಭಾರತ ಕ್ಯಾಂಪೇನ್ ಶುರು ಮಾಡಿದೆ. ಇದಕ್ಕೆ ಶಾಂತಿ ಅಂತ ಹೆಸರಿಟ್ಟಿದೆ. ಇದರ ಅರ್ಥ ಸೆಕ್ಯೂರಿಂಗ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಥ್ರೂ ನಾರ್ಮ್ಸ್, ಟ್ರಸ್ಟ್ ಅಂಡ್ ಇಂಟಿಗ್ರಿಟಿ ಅಂತ ಫುಲ್ ಫಾರ್ಮ್ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿರೋ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸದ್ಯ ಈ ಭದ್ರತಾ ಮಂಡಳಿಯ ಏಷ್ಯಾ ಪ್ಯಾಸಿಫಿಕ್ ಗ್ರೂಪ್ ಕ್ಯಾಟಗರಿಯಲ್ಲಿ ಒಂದೇ ಒಂದು ಕಾಯಂ ಮೆಂಬರ್ಶಿಪ್ ಅಲ್ಲದ ಸೀಟ್ ಇದೆ. ಸದ್ಯಕ್ಕೆ ಭಾರತ ಮತ್ತು ತಜಿಕಿಸ್ತಾನ್ ಸ್ಪರ್ಧೆ ಮಾಡ್ತಿವೆ. ಮುಂದಿನ ವರ್ಷ ಜೂನ್ನಲ್ಲಿ ಇದಕ್ಕೆ ಚುನಾವಣೆ ನಡೆಯುತ್ತೆ. ಭಾರತಕ್ಕೆ ಸ್ಥಾನ ಸಿಕ್ತು ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಟ್ಟು 9ನೇ ಬಾರಿಗೆ ಭಾರತ ನಾನ್ ಪರ್ಮನೆಂಟ್ ಮೆಂಬರ್ ಆದಂತಾಗುತ್ತೆ. ಕಡೆದಾಗಿ 2021-22ರಲ್ಲೂ ಕೂಡ ಭಾರತ ಈ ಸ್ಥಾನದಲ್ಲಿತ್ತು. ಅಂದಹಾಗೆ ಈ ಚುನಾವಣೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಡೆಯುತ್ತೆ. ವಿಶ್ವಸಂಸ್ಥೆಯ ಎಲ್ಲ 193 ರಾಷ್ಟ್ರಗಳು ಇದಕ್ಕೆ ವೋಟ್ ಹಾಕ್ತವೆ. 3/2 ಬಹುಮತ ಸಿಕ್ಕರೆ ಆ ರಾಷ್ಟ್ರಕ್ಕೆ ಸೀಟ್ ಫಿಕ್ಸ್ ಆಗುತ್ತೆ. ಬಲೂಚಿಸ್ತಾನದ ಕುಜ್ದಾರ್ನಲ್ಲಿ ಭಾರತ ವಿರೋಧಿ ಲಷ್ಕರ್ ಮತ್ತು IS ಉಗ್ರರನ್ನ ಹೊಡೆದು ಹಾಕಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ. ಪಾಕ್ ಸೈನಿಕರು ಸೇರಿದ ಹಾಗೆ ಸುಮಾರು 34 ಉಗ್ರರನ್ನ ಹೊಡೆದು ಹಾಕಿದೀವಿ ಅಂತ ಬಲೂಚಿಗಳು ಹೇಳಿದ್ದಾರೆ. ಶ್ರೀಲಂಕಾದಲ್ಲಿರುವ ಅಲ್ಪಸಂಖ್ಯಾತ ಪಕ್ಷಗಳು ದೊಡ್ಡ ಘೋಷಣೆ ಮಾಡಿದ್ದಾರೆ. ತಮಿಳು ಮತ್ತು ಮುಸ್ಲಿಂ ಸಮುದಾಯಗಳನ್ನ ಪ್ರತಿನಿಧಿಸುವವರಿಗಾಗಿ ಹೊಸ ವೇದಿಕೆ ರಚಿಸುವುದಾಗಿ ಹೇಳಿದ್ದಾರೆ. 2 ಸಮುದಾಯಗಳ ಸಮಸ್ಯೆಗಳನ್ನ ಪರಿಹರಿಸೋಕೆ ವೇದಿಕೆ ಅಂತ. ಇದು ಯಾವುದೇ ಕೋಮು ಆಧಾರಿತ ಮೈತ್ರಿಯಲ್ಲ. ನಾವು ಸರ್ಕಾರದ ವಿರೋಧಿಗಳು ಕೂಡ ಅಲ್ಲ, ವಿರೋಧ ಪಕ್ಷದ ಪರವೂ ನಾವು ಇಲ್ಲ. ನಮ್ಮ ಸಮಸ್ಯೆ ಬಗೆಹರಿಸೋದು ಮಾತ್ರ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಆಲ್ ಸಿಲೋನ್ ಮಕ್ಕಳ ಕಾಂಗ್ರೆಸ್, ಸಿಲೋನ್ ವರ್ಕರ್ಸ್ ಕಾಂಗ್ರೆಸ್, ಡೆಮೊಕ್ರೆಟಿಕ್ ತಮಿಳ್ ನ್ಯಾಷನಲ್ ಅಲಯನ್ಸ್, ಇಳಂಗೈ ತಮಿಳ್ ಅರಸು ಕಚ್ಚಿ, ಶ್ರೀಲಂಕಾ ಮುಸ್ಲಿಂ ಕಾಂಗ್ರೆಸ್, ತಮಿಳು ಪ್ರೋಗ್ರೆಸಿವ್ ಅಲಯನ್ಸ್ ಪಕ್ಷಗಳು ಸೇರಿ ಪ್ಲಾನ್ ಮಾಡಿವೆ. ಲಂಕಾದಲ್ಲಿ ಸಿಂಹಳಿಯರ ಕಾರಣಕ್ಕೆ ತಮಿಳರಿಗೆ ಸರಿಯಾದ ಪ್ರಾತಿನಿಧ್ಯ ಇಲ್ಲ. ಹೀಗಾಗಿ ನಮಗೂ ಪ್ರಾತಿನಿಧ್ಯ ಕೊಡಿ, ನಮಗೂ ಅಧಿಕಾರ ಕೊಡಿ ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ರಷ್ಯಾದ ತೈಲಗಾರಗಳ ಮೇಲೆ ಯುಕ್ರೇನ್ ಮತ್ತೆ ದಾಳಿ ಮಾಡಿದೆ. ಹೊಸದಾಗಿ ಯುಕ್ರೇನ್ ಗಡಿಯಿಂದ 1400 ಕಿಲೋಮೀಟರ್ ದೂರದಲ್ಲಿರೋ ಗ್ಯಾಸ್ಪ್ರಾಮ್ ನೆಫ್ಟೆಖಿಮ್ ಸಾವತ್ ಸ್ಟೇಷನ್ ಮೇಲೆ ದಾಳಿಯಾಗಿದೆ. ಇದು ರಷ್ಯಾದ ಪ್ರಮುಖ ಪೆಟ್ರೋಕೆಮಿಕಲ್ ಮತ್ತು ತೈಲ ಶುದ್ಧೀಕರಣ ಘಟಕ. ರಷ್ಯಾದ ಒಟ್ಟು ತೈಲ ಸಂಸ್ಕರಣಾ ಕೆಪಾಸಿಟಿಯಲ್ಲಿ ಈ ಘಟಕದ ಪಾಲು 2.7% ಇದೆ. ರಷ್ಯಾಗೆ ತೈಲ ಕೊರತೆ ಇರೋ ಟೈಮ್ನಲ್ಲೇ, ಅಂದರೆ ಸಂಸ್ಕರಿಸಿದ ತೈಲ ಕೊರತೆ ಇರೋ ಟೈಮ್ನಲ್ಲಿ ಯುಕ್ರೇನ್ ಇಲ್ಲೂ ಕೂಡ ಹೊಡೆದಿದೆ. ಇನ್ನೊಂದು ಕಡೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಗಳನ್ನು ತಡೆಯೋಕೆ ಯುಕ್ರೇನ್ ಯುರೋಪ್ ರಾಷ್ಟ್ರಗಳ ಸಹಾಯವನ್ನು ತಗೊಳ್ತಾ ಇದೆ. ಯುರೋಪ್ನವರು ಹೆಲ್ಪ್ ಮಾಡ್ತಿದ್ದಾರೆ. ಅದರಲ್ಲಿ ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ನಾರ್ವೆ, ಸ್ಪೇನ್, ಸ್ವೀಡನ್, ಬ್ರಿಟನ್ ಕೂಡ ಇವೆ. ಹೊಸದಾಗಿ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಭಿವೃದ್ಧಿ ಮಾಡ್ತಾರೆ. ನಮ್ಮ ರಕ್ಷಣಾ ತಂತ್ರಜ್ಞಾನ ಮತ್ತು ಅನುಭವ ಬಳಸಿ ಹೊಸ ಸಿಸ್ಟಮ್ ರೆಡಿ ಮಾಡ್ತೀವಿ ಅಂತ ಈ ರಾಷ್ಟ್ರಗಳು ಘೋಷಣೆ ಮಾಡಿವೆ. ಅಮೆರಿಕದ ನಿರ್ಬಂಧ ತಪ್ಪಿಸಿಕೊಳ್ಳೋಕೆ ರಷ್ಯಾ, ಇರಾನ್ ಹಾಗೂ ಉತ್ತರ ಕೊರಿಯಾ ರಾಷ್ಟ್ರಗಳು ದೊಡ್ಡ ಪ್ರಮಾಣದಲ್ಲಿ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅದರಲ್ಲೂ ಕೂಡ 2025ರಲ್ಲಿ ಲಾಸ್ಟ್ ಇಯರ್ $104 ಬಿಲಿಯನ್ ಹಣವನ್ನು ಕ್ರಿಪ್ಟೋ ಮೂಲಕ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಮಾರು 10 ಲಕ್ಷ ಕೋಟಿ ರೂಪಾಯಿನಷ್ಟು. ಚೈನಾಲಿಸಿಸ್ ಅನ್ನೋ ಸಂಸ್ಥೆ ಈ ಬಗ್ಗೆ ಹೊಸ ರಿಪೋರ್ಟ್ನ ಕೊಟ್ಟಿದೆ. ನಿರ್ಬಂಧಿತ ರಾಷ್ಟ್ರಗಳ ಕ್ರಿಪ್ಟೋ ವ್ಯವಹಾರದಲ್ಲಿ 694% ಜಂಪ್ ಆಗಿದೆ ವಾರಿಂದಾಗಿ. ರಷ್ಯಾ ಪಾಲೇ ಜಾಸ್ತಿ ಅಂತ ಉಲ್ಲೇಖ ಮಾಡಲಾಗಿದೆ. ಚೈನಾದಲ್ಲಿ ಟಾಪ್ ನಾಯಕರನ್ನ ಅಧ್ಯಕ್ಷ ಜಿನ್ಪಿಂಗ್ ವಜಾ ಮಾಡಿದ್ದಾರೆ. ಆಡಳಿತಾರೂಢ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾದ ಪಾಲಿಟ್ ಬ್ಯೂರೋ ಸದಸ್ಯ ಮಾ ಶಿಂಗ್ರುವೆಯನ್ನ ಚೀನಾ ತೆಗೆದುಹಾಕಿದೆ. ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದ ಆರೋಪ ಹೊರಿಸಲಾಗಿದೆ. ಈ ಮೂಲಕ 2025ರಿಂದ ಪಾಲಿಟ್ ಬ್ಯೂರೋ ಸಮಿತಿಯ 3ನೇ ಮೆಂಬರ್ ಅನ್ನ ಹೊರಗೆ ಹಾಕಿದಂತಾಗಿದೆ. ಅಂದಹಾಗೆ ಈ ಪಾಲಿಟ್ ಬ್ಯೂರೋ ಅಂದರೆ ಚೈನಾದ ಅತ್ಯಂತ ಪ್ರಬಲ ನಿರ್ಧಾರ ತೆಗೆದುಕೊಳ್ಳೋ ನಾಯಕತ್ವ ಸಮಿತಿಗಳಲ್ಲಿ ಒಂದು. ಜಿನ್ಪಿಂಗ್ ವಿರುದ್ಧ ಧ್ವನಿ ಎತ್ತಿದ್ರು ಅಂತ ಹೇಳಿ, ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಿ ಸಾಲು ಅಧಿಕಾರಿಗಳನ್ನ ಈ ರೀತಿ ವಜಾ ಮಾಡಲಾಗ್ತಿದೆ. ಭಾರತ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ತಮ್ಮ ಮೊದಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಿಷನ್ಗೆ ಸಜ್ಜಾಗಿದ್ದಾರೆ. ಜುಲೈ 14ನೇ ತಾರೀಕು ರಷ್ಯಾದ ಸೋಯುಜ್ MS-29 ಸ್ಪೇಸ್ ಕ್ರಾಫ್ಟ್ ಮೂಲಕ ISSಗೆ ಪ್ರಯಾಣ ಬೆಳೆಸ್ತಾರೆ. ಇವರು ಸುಮಾರು 8 ತಿಂಗಳ ಕಾಲ ISSನಲ್ಲೇ ಇರ್ತಾರೆ. ಬಾಹ್ಯಾಕಾಶದಲ್ಲಿ ಮನುಷ್ಯರ ದೇಹ ಹೇಗೆ ಬದಲಾಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ದಾರೆ. ಹೊಸ ಮೆಡಿಕಲ್ ಟೆಕ್ನಾಲಜಿಗಳನ್ನು ಟೆಸ್ಟ್ ಮಾಡ್ತಾರೆ. ಸ್ಪೇಸ್ನಲ್ಲಿ ಅನಿಲ್ ಮೆನನ್ ನಡೆಸೋ ಎಲ್ಲ ಸಂಶೋಧನೆಗಳು ನಾಸಾದ ಫ್ಯೂಚರ್ ಮಿಷನ್ಸ್ಗೆ ಹೆಲ್ಪ್ ಆಗಲಿವೆ. ಅನಿಲ್ ಮೆನನ್ ಹುಟ್ಟಿದ ಅಮೆರಿಕದಲ್ಲಿ, ಆದರೆ ಅವರ ಪೋಷಕರು ಭಾರತ ಮತ್ತು ಯುಕ್ರೇನ್ ಮೂಲವನ್ನು ಹೊಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ
ಅಲ್ಲಿ ಓಪನ್ ಮಾಡಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ನಿಮಗೆ ಅದರಲ್ಲಿ ವ್ಯಾಲ್ಯೂ ಕಾಣಿಸಿದ್ರೆ ನೀವು ಆಮೇಲೆ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ವೀಡಿಯೋಗಳಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.